ಮಾಧ್ಯಮದ ಮಿತ್ರರಿಗೆ ಪ್ರಥಮವಾಗಿ ನನ್ನ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ, ಇತ್ತೀಚಿನ ಸರ್ಕಾರದ ಕೆಲವು ತೀರ್ಮಾನಗಳು, ಅದರಲ್ಲೂ ವಿಶೇಷವಾಗಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಬೆಂಗಳೂರು ನಗರದ ಅಭಿವೃದ್ಧಿಗೆ ದೊಡ್ಡ ಮಟ್ಟದ ಗ್ಯಾರಂಟಿಗಳನ್ನು ನೆನ್ನೆ ಬೇರೆ ಘೋಷಣೆ ಮಾಡಿದ್ದಾರೆ. ಅದು 2-3 ದಿನಗಳ ಮುಂಚೆ ಬೆಂಗಳೂರಿನ ನಾಗರಿಕರಿಗೆ 13ನೇ ತಾರೀಕು 6ನೇ ಗ್ಯಾರಂಟಿಯನ್ನು ಕೊಟ್ಟು ಸಂತೋಷದಿಂದ ಜನ ತೇಲಾಡ್ತಕ್ಕಂಥ ರೀತಿಯ ಒಂದು ಗ್ಯಾರಂಟಿ ಕೊಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದರು. ಇಲ್ಲಿ ಅದಕ್ಕಿಂತ ಮುಂಚೆ ನಾನು ನನಗೆ ರಾಜಕೀಯವಾಗಿ ನನಗಷ್ಟೇ ಅಲ್ಲ, ನಮ್ಮ ತಂದೆಯವ್ರಿಗೂ ಶಕ್ತಿ ತುಂಬಿದಂಥ, ಜನ್ಮ ಕೊಟ್ಟಂಥ, ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂಥ ಅವತ್ತಿನ ರಾಮನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಾ ಇದ್ದಂಥ ಬಿಡದಿ ಭಾಗದ ಬೈರಮಂಗಲ, ಅಲ್ಲಿಂದ ಹೊಸೂರು, ಅಲ್ಲಿಂದ ಕಂಚಗಾರನಹಳ್ಳಿ, ಹೀಗೆ 8 ಗ್ರಾಮಗಳು. ಈ ಒಂದು ಗ್ರಾಮಗಳನ್ನು ಈಗ ಏನೋ ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಅಂತಕ್ಕಂಥ ಹೆಸರಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಇಂಟಿಗ್ರೇಟ್ ಟೌನ್ಶಿಪ್ ಮಾಡಬೇಕು ಅಂತಕ್ಕಂಥದ್ದು ಘೋಷಣೆಯನ್ನು ಮಾಡ್ಕೊಂಡಿದ್ದಾರೆ. ಅವರು ಹಲವಾರು ಈ ಒಂದು ವಿಷಯವನ್ನು ಈ ಸರ್ಕಾರ ಬಂದ ಮೇಲೆ ಏನು ಪ್ರಾರಂಭ ಮಾಡಿದ್ದಾರೆ, ಅಲ್ಲಿ ಸಾರ್ವಜನಿಕವಾಗಿ ಅಲ್ಲಿಯ ನನ್ನ ರೈತ ಬಂಧುಗಳಿಗೆ ಇದು ಕುಮಾರಸ್ವಾಮಿಯ ಕೂಸು, ಈಗ ಅದಕ್ಕೆ ವಿರೋಧ ಹೊಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ನಾನು ಅದಕ್ಕೆ ಪ್ರಾರಂಭಿಕ ಹಂತದಲ್ಲಿ ಹೇಳಿದ್ದೇನೆ, ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂಥ ಜನ ಆ ಭಾಗದಲ್ಲಿ. ನಾನು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಇದ್ದಾಗ ಕೃಷ್ಣ ಕಚೇರಿನಲ್ಲಿ ಸುಮಾರು 3-4 ಸಭೆಗಳನ್ನು ಅಲ್ಲಿಯ ನಮ್ಮ ಕೃಷಿ ಮಾಡ್ತಕ್ಕಂಥ ರೈತರ ಜೊತೆಯಲ್ಲಿ ಕೃಷ್ಣ ಕಚೇರಿಯಲ್ಲಿ ಅವ್ರಿಗೆ ಆಹ್ವಾನ ಕೊಟ್ಟು ಸುದೀರ್ಘವಾದಂಥ ಚರ್ಚೆಗಳನ್ನು ಮಾಡಿದ್ದೇನೆ. ಆ ಸಂದರ್ಭದಲ್ಲಿ 2006-2007 ಆ ಸನ್ನಿವೇಶದಲ್ಲಿ ನನಗೆ ಒಬ್ಬರು ತಾಯಿ ಸಮಾನರು ಒಬ್ಬರು ಒಂದು ಮಾತು ಹೇಳಿದರು, ರೈತ ಕುಟುಂಬದ ಮಹಿಳೆ. ಆಯ್ತಪ್ಪ, ನೀನು ನಮಗೆ ಪರಿಹಾರ ಕೊಡ್ಬೋದು, ಆದರೆ ಪರಿಹಾರವನ್ನು ನಮ್ಮ ಕುಟುಂಬಗಳಲ್ಲಿ ನಾವು ಎಷ್ಟು ದಿನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ? ಮುಂದೆ ನಾವೆಲ್ಲ ಬೀದಿಗೆ ಬರ್ತೀವಿ. ನಿನ್ನನ್ನು ಶಾಸಕನಾಗಿ ನಾವು ಆಯ್ಕೆ ಮಾಡಿದ್ದು ನಮ್ಮಗಳನ್ನು ಒಕ್ಕಲೆಬ್ಬಿಸ್ಲಿಕ್ಕೋಸ್ಕರವಾಗಿ ಮಾಡಿದ್ದ? ಈ ಪ್ರಶ್ನೆ ನನಗೇನಿಟ್ಟರು ಇವತ್ತು ನನಗೆ ಅದು ನನ್ನ ಸ್ಮೃತಿಪಟದಲ್ಲಿದೆ. ಅವತ್ತಿನ ಸಂದರ್ಭದಲ್ಲಿ ಲ್ಯಾಂಡ್ ವ್ಯಾಲ್ಯೂದು ನಾನು ಚರ್ಚೆ ಮಾಡಲ್ಲ, ಯಾವ ಅವತ್ತಿನ ಬೆಲೆ ಇತ್ತು, ಅವತ್ತಿನ ನನ್ನ ಕಾರ್ಯಕ್ರಮವೇ ಬೇರೆ. ಈಗಿನ ಈ ಸರ್ಕಾರ ಆ ರೈತರ ಭೂಮಿನ ತಗೊಂಡು ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡೋಕ್ಕೆ ಅಫಿಷಿಯಲಿಯಾಗಿ ಸರ್ಕಾರದಿಂದ ಹೊರಟಿದ್ದಾರೆ. ಈಗಿನ ಸರ್ಕಾರದಲ್ಲಿ ರಿಯಲ್ ಎಸ್ಟೇಟ್ನ
ಬಹುಶಃ ನಾಯಕತ್ವವನ್ನು ಸಿದ್ದರಾಮಯ್ಯನವರಿಗೆ ವಹಿಸಿದ್ದಾರೆ ಇಲ್ಲಿ ಬ್ರೋಕರ್ ಆಗಿ, ನನ್ನ ಅಭಿಪ್ರಾಯದಲ್ಲಿ. ಅವತ್ತು ನಾನು ತೆಗೆದುಕೊಂಡಂಥ ಕೆಲವು ನಿಲುವುಗಳೇನಿದೆ, ನಂತರ ಅದು ಅಲ್ಲಿಗೆ ನಿಂತು 2006ರಲ್ಲಿ 2026ರಲ್ಲಿ 20 ವರ್ಷ ಆಗಿದೆ. ಈಗ ಪಾಪ ಅವರು ಏನು ಹೇಳ್ತಾ ಇದ್ದಾರೆ ಈ ಒಂದು ಯೋಜನೆ ಬಗ್ಗೆ, ಈಗಿನ ಕಾನೂನು ಸಚಿವರು ಗ್ರೇಟ್ HK ಪಾಟೀಲ್ರು ಅವತ್ತಿನ ದಿನ ನಾನು ಬಿಡದಿ ಒಂದ ಭಾಗದ್ದೆಲ್ಲ ನಾನು ತೀರ್ಮಾನ ಮಾಡಿದ್ದು 5 ಟೌನ್ಶಿಪ್ಗಳನ್ನು ಮಾಡ್ತಕ್ಕಂಥ ನಿರ್ಧಾರ ಮಾಡಿದ್ದು 2006ರಲ್ಲಿ. ಇವತ್ತು ಯಾವ ಒಂದು ಬೆಂಗಳೂರು ನಗರದ ಪರಿಸ್ಥಿತಿ ನೋಡ್ತಾ ಇದ್ದೀರಿ, ಪ್ರತಿನಿತ್ಯ ಬೆಂಗಳೂರಿನಲ್ಲಿ ಜೀವನ ಮಾಡ್ತಕ್ಕಂಥ ಜನತೆಯ ಸಮಸ್ಯೆಗಳು ಏನಿದೆ ಅಂತಕ್ಕಂಥದ್ದನ್ನು ಅರಿತು 2006ರಲ್ಲೇ ನಾನು 5 ಇಂಟಿಗ್ರೇಟೆಡ್ ಟೌನ್ಶಿಪ್ಗಳನ್ನ ಮಾಡ್ತಕ್ಕಂಥ ನಿರ್ಧಾರ ಮಾಡಿದ್ದು. ಹೊಸಕೋಟೆ, ಸೋಲೂರು, ಸಾತ್ನೂರು, ಹೀಗೆ 5 ಟೌನ್ಶಿಪ್ಗಳನ್ನು ಮಾಡಲಿಕ್ಕೆ ಅವತ್ತು ನಾನೇನು ಒಂದು ಪ್ರೊಸೀಡಿಂಗ್ಗಳನ್ನು ಮಾಡಿದ್ದು 2006 23/6/2006 ನಾನು ಮುಖ್ಯಮಂತ್ರಿ ಆಗಿದ್ದು ಓದ್ ತಗೊಂಡಿದ್ದು 2006 ಫೆಬ್ರವರಿ 3ನೇ ತಾರೀಕು. ನಾನು ಅಧಿಕಾರ ಸ್ವೀಕಾರ ಮಾಡಿದ 3-4 ತಿಂಗಳಿನಲ್ಲೇ ಬೆಂಗಳೂರು ನಗರ ಯಾವೊಂದು ಪರಿಸ್ಥಿತಿನಲ್ಲಿತ್ತು, ಈ ನಗರಕ್ಕೆ ಏನಾದರೂ ಒಂದು ಲೈಫ್ ಕೊಡಬೇಕು ಅಂತ ಹೇಳಿ ಹಲವಾರು ನಿರ್ಧಾರಗಳನ್ನು ಮಾಡಿದ್ದೆ ಇದ್ದಿದ್ದ 18 ತಿಂಗಳಲ್ಲಿ. ಇವತ್ತು ಇವೆಂಥವು ಟನಲ್ ರೋಡ್ಗಳು, ಯಾರೋ ಅದಾನಿಯವ್ರಿಗೆ 20,000 ಕೋಟಿ ಅಂತೆ, ಇನ್ಯಾರಿಗೋ ಒಬ್ಬರಿಗೆ 3,800 ಕೋಟಿ, ಇನ್ನೊಂದು ಯಾವುದೋ ಒಂದು ಕಂಪ್ನಿಗೆ. ಈಗೇನು ನಡೀತಾ ಇದೆಯಲ್ಲ, ಅವತ್ತು ನಾನು ಮೀನ್ ಸ್ಕ್ವೇರ್ನಿಂದ ಹೆಬ್ಬಾಳದ ಫ್ಲೈಓವರ್ವರೆಗೆ 6 ಪಥದ ಟನಲ್ ಮಾಡಲಿಕ್ಕೆ ಕೇವಲ 30 ಕೋಟಿ ವೆಚ್ಚದಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದು ಒಂದು ಕೊರಿಯನ್ ಕಂಪನಿ. ಆ ಸಂದರ್ಭದಲ್ಲಿ ಅವರೇ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ, ಅವರೇ ಟೆಕ್ನಾಲಜಿ ಉಪಯೋಗ ಮಾಡಿ ಆ ಯೋಜನೆ ಪ್ರಾರಂಭ ಮಾಡೋಕ್ಕೆ ಬಂದಂಥದ್ದು. ಇವತ್ತು 20 ವರ್ಷ ಆಯಿತು. 30 ಕೋಟಿಲಿ ಮಾಡ್ತಾ ಇದ್ದಿದ್ದ ಕೆಲಸ ಈಗ 20,000 ಕೋಟಿ 30,000 ಕೋಟಿ ಏನೋ ನಡೀತಾ ಇದೆ ಟನಲ್ ರೋಡ್ ಬಗ್ಗೆ. 2018ರಲ್ಲಿ ನಾನು ಮತ್ತೆ ಇವ್ರ ಜೊತೆನೇ ಸರ್ಕಾರ ಮಾಡಿದಾಗ ತಿಪ್ಪೇಸ್ವಾಮಿಯವರೇ ಹೇಳಿ ಮೊದಲನೇ ಸ್ಟೇಜ್ ನಾವೇನು ಮಾಡಿದ್ದು, ಎಲಿವೇಟೆಡ್ ಕಾರಿಡಾರು ನಮ್ಮ ಸಿಲ್ಕ್ ಬೋರ್ಡಿಂದ KR ಪುರಂ ಇದರವರೆಗೂ ಆ ರೂಟಲ್ಲಿ ಅಪ್ ಟು ನಮ್ಮ ST ಮಾಲ್ವರೆಗೆ ಕ್ಯಾಬಿನೆಟ್ನಲ್ಲಿ ದುಡ್ಡು ಇಡೋದಕ್ಕೆ ನಾನು ಫೈನಾನ್ಸ್ನಲ್ಲಿ ತೀರ್ಮಾನ ತಗೊಂಡಿದ್ದೆ. ಮೊದಲನೇ ಫೇಸಲ್ಲಿ 9,000 ಕೋಟಿ ಖರ್ಚು ಮಾಡಲಿಕ್ಕೆ ಇಂಟಿಗ್ರೇಟೆಡ್ ಇದು ಎಲಿವೇಟೆಡ್ ರೋಡ್ನ.